ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಟಿಫನಿಗೆ ಅಂತ ಹೇಳ್ಬಿಟ್ಟು ನಾನು ಪೂರಿನ ರೆಡಿ ಮಾಡ್ತಾ ಇದ್ದೀನಿ. ಸೊ ಪೂರಿಗೆ ಚಟ್ನಿ ಮಾಡ್ಕೊಂಡಿದ್ದೀನಿ. ಸೊ ಮಗಳು ಬೇಗ ಸ್ಕೂಲಿಗೆ ಹೋಗ್ತಾಳಲ್ವ, ಸೊ ಹಂಗಾಗ್ಬಿಟ್ಟು ಇವತ್ತು ಗುರುವಾರ, ಅದು ಬೇರೆ ಕಾರ್ತಿಕ ಹುಣ್ಣಿಮೆ ಇದೆ ಅಲ್ವಾ. ಸೊ ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಟಿಫನ್ನ ರೆಡಿ ಮಾಡ್ತಾ ಇದ್ದೀನಿ. ಸೊ ಅವಳಿಗೆ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಟಿಫನ್ನ ರೆಡಿ ಮಾಡಿಬಿಟ್ಟು ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು, ಸೊ ಇವತ್ತು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ವೀಡಿಯೋ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ನಮ್ಮ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಬಿಟ್ಟು ಮಗಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಇವಾಗ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಸೊ 365 ಬತ್ತಿ ಇರುವಂಥ ದೀಪನ ಹಚ್ಚಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಹಚ್ತಾ ಇದ್ದೀನಿ. ಸೊ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು, ಸೊ ಒಂದು ವರ್ಷದಲ್ಲಿ ನಾವು ಯಾವತ್ತಾದರೂ ದೀಪ ಹಚ್ಚೋದನ್ನು ಮಿಸ್ ಮಾಡಿರ್ತೀವಲ್ವ. ಸೊ ಏನಾದರೂ ಒಂದು ಪ್ರಾಬ್ಲಮ್ ಆಗಿಬಿಟ್ಟು ಸೊ ಹಂಗಾಗ್ಬಿಟ್ಟು ಈ ಟೈಮಲ್ಲಿ ನಾವು 365 ಬತ್ತಿ ಇರುವಂಥ ದೀಪನ ಹಚ್ಚಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಹಚ್ತಾರೆ ಎಲ್ರೂ. ಸೊ ನಾನು ಸಮೇತನೂ ಹಚ್ಚಿದ್ದೀನಿ. ಸೊ ಶಿವನ ದೇವಸ್ಥಾನಕ್ಕೆ ಬಂದುಬಿಟ್ಟು ದೀಪ ಎಲ್ಲ ನೋಡಿ ಈ ರೀತಿ ಎಲ್ಲ ಎಲ್ಲರೂ ಹಚ್ಚಿಬಿಟ್ಟು ಹೋಗಿದ್ದಾರೆ. ಸೊ ಫಸ್ಟಿಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಬಿಟ್ಟು ಆಮೇಲೆ ನಾನು ದೀಪನ ಹಚ್ಚಿರೋದು. ನಾವು ಬೆಳಗ್ಗೆ ಬೇಗ ಹೋಗಿರೋದ್ರಿಂದ ದೇವಸ್ಥಾನ ಫುಲ್ ಖಾಲಿ ಇತ್ತು. ಸಾಯಂಕಾಲ ಟೈಮಲ್ಲಿ ತುಂಬಾ ರಶ್ ಇರುತ್ತೆ. ಸೊ ಬೆಳಿಗ್ಗೆ ಒಂದು 9 ಗಂಟೆ ಹಂಗೆ ಹೋಗಿದ್ದೀವಿ ನಾವು ದೇವಸ್ಥಾನಕ್ಕೆ. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಕಮ್ಮಿ ಜನನೇ ಇದ್ದರು. ಸೊ ಈ ಬೆಳಗ್ಗೆ ಟೈಮಲ್ಲೆಲ್ಲ ಡ್ಯೂಟಿಗೆಲ್ಲ ಹೋಗಿರ್ತಾರಲ್ವ, ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಕಮ್ಮಿ ಇರುತ್ತೆ ರಶ್. ಈವ್ನಿಂಗ್ ಟೈಮಲ್ಲಿ ಅಂದರೆ ಡ್ಯೂಟಿ ಮುಗಿಸ್ಕೊಂಡು ಎಲ್ಲರೂ ಬರ್ತಾರಲ್ವ, ಹಾಗಾಗಿ ತುಂಬ ಜಾಸ್ತಿ ರಶ್ ಇರುತ್ತೆ. ಸೊ ನಾವು ಇಲ್ಲೆಲ್ಲ ದೇವಸ್ಥಾನದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಒಂದು ಪೊಲೀಸ್ ಕ್ವಾರ್ಟರ್ಸ್ ಇತ್ತು. ಸೊ ಅಲ್ಲೆಲ್ಲ ತುಂಬಾ ಪಾರಿವಾಳ ಇದ್ವು. ಅವನ್ನೆಲ್ಲ ನೋಡಿಬಿಟ್ಟು ನನ್ನ ಮಗ ಓಡಿಸೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದ. ಸೊ ಅವನೊಂದು ಕಡೆ ಓಡಿಸ್ತಾ ಇದ್ದರೆ ಮತ್ತು ಅವು ಇನ್ನೊಂದು ಕಡೆ ಬಂದುಬಿಟ್ಟು ಕೂತ್ಕೊಳ್ತಾ ಇದ್ವು. ಮತ್ತು ಅಲ್ಲೂ ಹೋಗ್ಬಿಟ್ಟು ಹಂಗೇ ಓಡಿಸ್ತಾ ಇದ್ದೆ. ಅವನಿಗೆ ಫುಲ್ ಖುಷಿ ಆಗ್ಬಿಟ್ಟಿದೆ ನೋಡಿಬಿಟ್ಟು. ಏನು ಚಿನ್ನ ಒಳಗೆ ಬಾ. ಇದು ಬೆಳ್ಳಿ ಮೇಲೆ ಗೊತ್ತಾ, ಸಿಲ್ವರ್ ಕಲರ್. ತೋರಿಸು, ಕೊಡಲಿ ನೋಡೋಣ. ಏನು ಮೊದಲ ಮಾನ್ಯ ಇದೇನದು? ಇದ್ರದ್ದು ಮೊನ್ನೆ ಮಾಡಿದ್ದಲ್ಲ, ಕ್ಲೇಯಲ್ಲಿ ಗಣೇಶ ಮಾಡಿದ್ದಲ್ಲ, ಅದ್ರದ್ದು ಕೊಟ್ಟಿರೋದು. ಸ್ಕೂಲಲ್ಲಿ ಅವತ್ತೊಂದಿನ ಕಾಂಪಿಟೇಷನ್ ಇಟ್ಟಿದ್ದರು. ಸೊ ಮನೆಯಲ್ಲೇ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಂಡು ನಾನು ಅವಳಿಗೆ ಒಂದು 2 ಡೇಸ್ ಪ್ರಾಕ್ಟೀಸ್ ಮಾಡಿಸಿದ್ದೆ ಗಣೇಶ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಮತ್ತು ಸ್ಕೂಲಲ್ಲಿ ಅದು ಫಂಕ್ಷನ್ ಇರಬೇಕಾದ್ರೆ ನಾನು ಕ್ಲೇನ ಕಟ್ ಕಳಿಸಿದ್ದೆ. ಸೊ ಕ್ಲೇಯಲ್ಲಿ ಅವಳು ಗಣೇಶನ ಮಾಡಿದ್ಲು. ಸೊ ಅದಕ್ಕೆ ಅವಳಿಗೆ 2nd ಪ್ರೈಸ್ ಬಂದಿದೆ. ಅದನ್ನೇ ತೊಗೊಬಂದ್ಬಿಟ್ಟು ತೋರಿಸ್ತಾ ಇದ್ಲು. ಚೆನ್ನಾಗಿ ಓದ್ತಾಳೆ, ಸ್ಕೂಲಲ್ಲೆಲ್ಲ ಗುಡ್ ಗರ್ಲ್ ಆಗಿದ್ದಾಳೆ. ತುಂಬಾ ಖುಷಿ ಆಗುತ್ತೆ. ಅವ್ರ ಮ್ಯಾಮ್ ಎಲ್ಲ ಹೇಳ್ತಾ ಇರ್ತಾರೆ ಸ್ಕೂಲ್ ಹತ್ರ ಹೋದಾಗೆಲ್ಲ ನಾವು ಮಾನ್ಯ ಗುಡ್ ಗರ್ಲ್ ಅಂತ ಹೇಳ್ಬಿಟ್ಟು. ತುಂಬಾ ಖುಷಿ ಆಗುತ್ತೆ ಅವ್ರು ಹೇಳೋದನ್ನು ನೋಡಿಬಿಟ್ಟು ನಮಗೆ. ನೋಡಿ ಗಾಯ್ಸ್, ನನ್ನ ಮಗ ರಂಗೋಲಿಗೆಲ್ಲ ಹೂವು ಹಾಕ್ತಾ ಇದ್ದಾನೆ. ನೋಚಿನು ಹಾಳು ಮಾಡಬಾರ್ದು, ಬಾಮುದು ತಗೋಬಾ, ಅಲ್ಲಿ ಇಟ್ಕೊ. ಬನ್ನಿ ಒಳಗೆ ಬನ್ನಿ. ಚಿನ್ನು ಕೀಳ್ಬಾರ್ದು. ಚಿನ್ನು ಸಾಕಮ್ಮ ಮುದ್ದು. ಇಲ್ಲಾಕಿ ಚಿನ್ನು ಇಲ್ಲಾಕಿ ಇಲ್ಲಾಕಿ. ಬನ್ನಿ ಸಾಕು, ಬನ್ನಿ. ಬಾ ಮುದ್ದು ಸಾಕು. ಚಿನ್ನ ಬಾ, ಅಕ್ಕ ಚಾಕಿ ತಗೊಬಂದಿದ್ದೆ ಬಾ. ಜೋರಾಗಿರ್ಬೇಕು. ವರಸೆಗಳು ಮಾಯ, ಮಾಳವ, ಗೌಳ, ರಾಗ, ಆದಿತಾಳ, ಸರಿಗಮ, ಪದನಿಸ, ಸಾನಿದಪ, ಮಾಗರಿಸ,
ಓಕೆ ಗೈಸ್, ನಾನು ದೇವಸ್ಥಾನದಿಂದ ಬಂದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನನಗೆ. ಸೊ ಮಗಳು ಸ್ಕೂಲಿಂದ ಬಂದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಿದೆ. ಸೊ ಅವಳಿಗೆ ಇದು ಕ್ಲೇ ಮಾಡಲಿಂಗಲ್ಲಿ ಸೆಕೆಂಡ್ ಪ್ರೈಸ್ ಬಂದಿತ್ತು, ಅದನ್ನು ತೊಗೊಂಡ್ಬಿಟ್ಟು ತೋರಿಸಿದ್ಲು. ಸೊ ಅವಳು ಸ್ಕೂಲಿಂದ ಬಂದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತು ಸ್ವಲ್ಪ ಊಟ ಏನಾದರೂ ತಿನ್ನೋಂಗಿದೆ ಸ್ವಲ್ಪ ತಿಂದುಬಿಟ್ಟು ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಅವಳು ನೆಕ್ಸ್ಟ್ ಇಲ್ಲಿ ಸಂಗೀತ ಕ್ಲಾಸಿಗೆ ಬರ್ತಾಳೆ. ಅವಳು 5 o'clock ಹಂಗೆ ಸಂಗೀತ ಕ್ಲಾಸ್ ಇದೆ ಅವಳಿಗೆ. ವೀಕ್ಲಿ 2 days ಇದೆ ಅವಳಿಗೆ, ಟ್ಯೂಸ್ಡೇ ಮತ್ತು ಥರ್ಸ್ಡೇ ಇರುತ್ತೆ. ಸೊ 5 o'clock ಇರುತ್ತೆ, 1 hour ಇರುತ್ತೆ ಕ್ಲಾಸು. ಸೊ ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಬಂದಿದ್ವಿ. ಸೊ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾ ಇದ್ಲು ಅವಳು. ಸೊ ಅವರು ಫಸ್ಟ್ ಟೈಮ್ ಇವತ್ತು ಫಸ್ಟ್ ಡೇ, ಸೊ ಸ್ವಲ್ಪ ಲೈಟಾಗಿ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು. ಸೊ ಮನೇಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಕ್ಕಾಗುತ್ತೆ, ಅವಳಿಗೆ ವಿಡಿಯೋ ನೋಡಿಕೊಂಡು ಅವಳನ್ನು ಮನೇಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ಸೊ ತುಂಬಾ ಖುಷಿ ಆಯಿತು, ಅವಳು ಚೆನ್ನಾಗೇ ಹಾಡು ಹೇಳ್ತಾ ಇದ್ಲು. ತವ ಚರಣಂ ವಿಘ್ನ ವಿನಾಶಕ ತವ ಚರಣಂ ಗಂಗಾ ಜಟಾಧರ ಗೌರಿ ಮನೋಹರ ಗಿರಿಜಾತನಯ ತವ ಚರಣಂ ವಿಘ್ನೇಶ ತವ ಚರಣಂ ವಿಘ್ನ ವಿನಾಶಕ ತವ ಚರಣಂ ಮೂಲಾಧಾರ ಮೋದಕ ಹಸ್ತ ಮೋಕ್ಷ ಪ್ರದಾಯಕ ಸಫ ತವ ಚರಣಂ ವಿಘ್ನೇಶ ತವ ಚರಣಂ ವಿಘ್ನ ವಿನಾಶಕ ತವ ಚರಣಂ. ಓಕೆ ಗಾಯ್ಸ್, ಇದು ಮಾನ್ಯಂಗೆ ಫಸ್ಟ್ ಡೇ ಕ್ಲಾಸ್ ಆಗಿರುತ್ತೆ, ಇವತ್ತೇ ಜಾಯಿನ್ ಆಗಿರೋದವಳು. ಸೊ ಅವಳೊಬ್ಳಿಗೇನೆ ಸಪ್ರೇಟಾಗಿ ಹೇಳ್ಕೊಡ್ತಾ ಇದ್ರು ಅವರು. ಇವರೆಲ್ಲ ಅವಳೊಬ್ರು ಇವರಿಗೆಲ್ಲ ಸ್ವಲ್ಪ ಬರ್ತಾಯಿತ್ತು, ಹಂಗಾಗ್ಬಿಟ್ಟು ಅವರಿಗೆ ಸ್ಟಾಪ್ ಮಾಡಿಬಿಟ್ಟು ಇವಳಿಗೆ ಮಾತ್ರ ಹೇಳ್ಕೊಡ್ತಾಯಿದ್ರು. ನಾನು ನನಗೂ ವೀಡಿಯೋ ಮಾಡ್ಕೊಳ್ಳಿ, ಮನೆಯಲ್ಲಿ ಅವಳಿಗೆ ಫೋನ್ ಹೊಡ್ಕೊಂಡು ಪ್ರಾಕ್ಟೀಸ್ ಮಾಡೋದಕ್ಕೆ ಚೆನ್ನಾಗಿ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು. ಹಂಗಾಗಿ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ಚೆನ್ನಾಗಿ ಹೇಳ್ತಾ ಇದ್ಲು. ಅವರು ವಾಯ್ಸ್ನ ಕೇಳಿಬಿಟ್ಟು ಚೆನ್ನಾಗಿದೆ ವಾಯ್ಸು ಹೇಳ್ಬೋದು, ಬಟ್ ಇನ್ನೊಂದು ಧೈರ್ಯ ಬೇಕು ಮಕ್ಕಳಿಗೆ. ಅವಳಿಗೆ ಅದು ಇದೆ, ಧೈರ್ಯ ಇದೆ ಅವಳಿಗೆ, ಆ ಥರ ಏನೂ ಭಯ ಏನೂ ಇಲ್ಲ, ಚೆನ್ನಾಗಿ ಹೇಳ್ತಾಳೆ. ಎಲ್ಲ ಮಕ್ಕಳು ಸ್ಟಾರ್ಟಿಂಗಲ್ಲಿ ಹೆದರ್ಕೊತಾ ಇದ್ರು, ಬಟ್ ಅವಳು ಆ ಥರ ಇಲ್ಲ, ಚೆನ್ನಾಗಿ ಹೇಳ್ತಾ ಇದ್ದಾಳೆ. ಸೊ ಹಂಗೆ ಕಂಟಿನ್ಯೂ ಮಾಡಿ, ಚೆನ್ನಾಗಿದೆ ವಾಯ್ಸ್ ಅಂತ ಹೇಳ್ಬಿಟ್ಟು ಹೇಳಿದ್ರು. ತುಂಬಾ ಖುಷಿ ಆಯಿತು, ತುಂಬ ಚೆನ್ನಾಗಿ ಕಲಿತಾ ಇದ್ದೆ ಇಂಟ್ರೆಸ್ಟ್ ಕೊಟ್ಬಿಟ್ಟು. ಓಕೆ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ನೀವೇನಾದರೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.